ನಿಮಗೆ ಒಂದು ಮಾತು ಹೇಳಬೇಕು ಅಂದ್ರೆ ತಾಯಿ ಅಂದ್ರೆ ಸಮಯ ಬಹಳ ಆಗಿರೋದ್ರಿಂದ ಈಗಾಗಲೇ ಜಾಸ್ತಿ ಸಮಯ ತಗೊಂಡಿನಿ. ಆದರೂ ಕೂಡ ಇಷ್ಟು ಶಾಂತ ಚಿತ್ರ ಕೇಳಕತ್ತೀರಿ ಅಂದ ಬಳಿಕ ಇನ್ನೊಂದು ಮಾತು ಹೇಳಿ ಮಾತು ವಿವರಣೆ ಕೊಟ್ಟು ನಿಮ್ಗೆ ಊಟಕ್ಕೆ ಮೊಕ್ಕಳಿಗೆ ಮಾಡಿ ನಮ್ಮ ಮಠಕ್ಕೆ ನಾವು ಹೋಗ್ತೇನೆ. ಕಿಂಕರತ್ವದಿಂದ ಶಂಕರತ್ವವನ್ನು ಪಡ್ಕೊಳ್ಬೇಕು ಅನ್ನೋದೇ ಪ್ರವಚನದ ಉದ್ದೇಶ. ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಬಸವನ್ನೇ ಹೇಳ್ಯಾನಲ್ಲ, ಅವಾಗ ನಾವು ಇರಾಕಿಲ್ಲ ಅಂತ ಅನ್ಬೇಡ. ನೀವು ಒಂದು ಮಾತು ಹೇಳ್ತೇನೆ, ನಮ್ಮ ಬಲಗೈಯನ್ನು ನಮ್ಮ ಬದುಕನ್ನು ತೋರಿಸ್ತದೆ, ಆದರೆ ಕೈ ಒಳಗಿನ ರೇಖೆ ಇಲ್ಲಲ್ಲ, ಇರುವ ಬೆರಳಿನಿಂದ. ನೀವು ಅನ್ಬೋದು ಕೈ ಒಳಗಿನ ಬೆರಳು ಬದುಕು ಹೆಂಗೆ ತೋರಿಸ್ಬಹುದ್ರಿ ಅಜ್ಜವ್ರು ಅಂತ ಹೇಳಿ. ನಿಮ್ಮ ನಿಮ್ಮ ಕೈಗಳನ್ನ ನಿಮ್ಮ ಮನೆಗೆ ಹೋಗಿ ನೋಡ್ಕೊಡ್ರಿ, ಇಲ್ಲಿ ಬೇಡ, ನಾ ತೋರಿಸ್ತೇನೆ ಅಷ್ಟೇ. ಒಮ್ಮೆ ಈ ಕೈಯೊಳಗೆ ಇರ್ತಕ್ಕಂಥ 5 ಬೆರಳು ನಿಮಗೆ ಆರದವು, 5 ಮತ್ತೆ 6 ಅದಾವ ಅಂದ್ರೆ ನನಗೆ ವಜ್ಜಿ. ಯಾಕೆ ನಮ್ಮ ಗುರುಗಳು 5ರ ಬಗ್ಗೆನೇ ಹೇಳ್ಯಾರ ನನಗೆ. 5 ಬೆರಳು, ಈ 5 ಬೆರಳಿಗೆ ಜಗಳ ಆಯ್ತು. ಎಂತ ಜಗಳ ಅಂದ್ರ ಕಾಲ ಕಾಲಕ್ಕೆ ನಾವು ಸಮಾಜದ ಸೇವೆ ಮಾಡ್ಕೊಂತ ಬರಾಕತ್ತೀವಿ. ಕೈಯ ಈ 5 ಬೆರಳೊಳಗ ವೈಮನಸ್ಸು ಬಂತು. ಆ ವೈಮನಸ್ಸು ಎಲ್ಲಿಗೆ ಬಂದು ನಿಂತು ಅಂದ್ರೆ ವ್ಯತಿರೇಕ. ಈ 5 ಬೆರಳೊಳಗ ನಾ ಶ್ರೇಷ್ಠ ಅಂತ ಅನಿಸ್ಕೋಬೇಕು. 5 ಪೈಕಿ 4 ಜನ ನನಗೆ ಜೈ ಅನ್ನಬೇಕು. ಹಂಗ 5 ಬೆರಳು ಜಗಳಕ್ಕೆ ಚಾಲು ಮಾಡಿ ಜಗಳ ಬಗೆಹರಿಲಿಲ್ಲ. ಕಡೆಗೆ ಯಾರ ಹತ್ರ ಹೋದ್ರೆ ಸುದ್ದ ಆಗ್ತೈತಿ ಅಂತ ಹೇಳಿ ವಿಚಾರ ಮಾಡುವಾಗ ಯಾವ ವ್ಯಕ್ತಿ ಇವನು ನಿರ್ಮಾಣ ಮಾಡ್ಯಾನಲ್ಲ, ನಿರ್ಮಾಣ ಮಾಡಿದವನ ಹತ್ರನ ಹೋಗೋನು ಅಂದ್ರೆ ಪರಮಾತ್ಮನ ಹತ್ರನ ಹೋಗೋನು ಅಂತ ಹೇಳ್ತು. 5 ಬೆರಳು ಕೈ ಸಮೇತನ ಹೋದ ಬಳಿಕ ನಿಮಗೆ ಹೇಳ್ತೇನೆ, ಪರಮಾತ್ಮ ಮುಂದೆ ಕುತ್ಕೊಂಡಿದ್ದ. ಇವು 5 ಬೆರಳು ಹೋಗಿ ಕೈ ಮುಗಿದು, ಯಪ್ಪ ನಾವದ ಹಿಂಗ ತೀರ್ಮಾನಕ್ಕೆ ಬಂದೀವಿ, ಮತ್ತೆ ನೀ ನ್ಯಾಯ ನಿರ್ಣಯ ಮಾಡಿಕೊಂಡು ನಮಗ ಜಡ್ಜ್ಮೆಂಟ್ ಕೊಡು ಅಂತ ಹೇಳಿ. ಏನು 5 ಬೆರಳೊಳಗ ಯಾರು ದೊಡ್ಡವ, ನೀನು ಅದನ್ನು ಹೇಳಬೇಕು. ಹಂಗ ಹೇಳಂದ್ರೆ ಹೆಂಗೋ, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ನನಗೆ ಹೇಳ್ರಿ, ಅದನ್ನ ಆಧಾರ ಇಟ್ಕೊಂಡು ಯಾರು ದೊಡ್ಡವರು ಅನ್ನೋದು ಹೇಳ್ತೀನಿ ಅಂತ ನೀವು ನೆನಪಿಟ್ಟುಕೊಳ್ಬೇಕು. ಈ 5ರೊಳಗೆ ನಾವು ಯಾರು ಆಗ್ಬೇಕು ಅನ್ನೋದು. ನಮಗೆ ಪರಮಾತ್ಮ ಅಂದ್ರೆ ಶಿವಲಿಂಗೇಶ. ಆತನ ಸನ್ನಿಧಾನದೊಳಗೆ ನಾವು ಪ್ರಶ್ನೆ ಹಾಕಾಡ್ತೀವಿ. ಮೊದಲನೇ ಬೆರಳು ಎತ್ಕೊಂತು, ಯಾವುದು? ಹೆಬ್ಬೆರಳು. ಎತ್ಕೊಂಡು ಹೇಳಿತು, ಪರಮಾತ್ಮ ಈ 4 ಜನರೊಳಗೆ ಇರತಕ್ಕಂಥ ಶಕ್ತಿ ನನ್ನೊಳಗ ಒಬ್ಬನಲ್ಲಿ ಅದ. ಹೆಂಗೋ ಏನಾದ್ರೂ ಒಂದು ವಸ್ತುನ ಎಬ್ಬಿಸ್ಬೇಕಾದ್ರೆ ಈ 4 ಜನ ಒಂದ್ ಕಡೆ ಆಗ್ತಾರೋ, ನಾವೊಬ್ಬ ಒಂದ್ ಕಡೆ ಆಗ್ತೀವಿ. ಹಿಂಗಾಗಿ 4ರಲ್ಲಿ ಇರತಕ್ಕಂಥ ತಾಕತ್ತಿನ ಸಾಮರ್ಥ್ಯ ನನ್ನೊಳಗಿದೆ. ಶಕ್ತಿಯನ್ನ ಆಧಾರ ಇಟ್ಕೊಂಡು ನಾನು ದೊಡ್ಡವ ಅಂತ ಹೇಳಿ ಘೋಷಣೆ ಮಾಡುವಂತ ಹೇಳಿ ಪರಮಾತ್ಮ ಬರ್ಕೊಂಡ. ನೋಟ್ ದಿಸ್ ಪಾಯಿಂಟ್. ನೆಕ್ಸ್ಟ್ 2ನೇ ಬೆರಳು ತೋರ್ ಬೆರಳು. ನಿಂದೇನು ಅಂತ ಕೇಳಿದ. ಆಗ ಅದು ಹೇಳ್ತದ, ಶಕ್ತಿ ತಗೊಂಡು ಏನ್ ಮಾಡ್ತೀವೋ ಪರಮಾತ್ಮ, ಅಧಿಕಾರದ ಅಂತ ಹೇಳಿದ್ ನನಗದು. ಯಾವ ಅಧಿಕಾರ? ಯಾರ ತಪ್ಪು ಮಾಡಿದ್ರು ಅಂದ್ರ, ಯಾರು ತಪ್ಪು ಮಾಡ್ಯಾರ್ಲಿ ಅಂತ ಮಾಸ್ತರ್ ಕೇಳ್ರಿ, ಇವ ತಪ್ಪು ಮಾಡ್ಯ ನೋಡ್ರಿ ಅಂತೇಳಿ ನಾನು ಮುಂದಾಗಿ ತೋರಿಸ್ತೀನಿ ಅಂತ. ಯಾರೇ ಓಡಿ ಹೋದ್ರೆ ಎತ್ತು ಓಡಿ ಹೋದ್ರೆ ಇತ್ತು ಓಡಿ ಹೋದ್ರು ನೋಡ್ರಿ ಅಂತ ನಾನು ಬೆರಳು ತೋರಿಸ್ತೇನೆ. ದಿಕ್ಕುಗಳನ್ನ ತಪ್ಪುಗಳನ್ನ ತೋರಿಸುವ ಸಾಮರ್ಥ್ಯದ ಅಧಿಕಾರ ನನಗದ. ಹಿಂಗಾಗಿ ಶಕ್ತಿಗಿಂತ ಅಧಿಕಾರ ಬಹಳ ದೊಡ್ಡದು ಅನ್ನೋದನ್ನ ನೋಟ್ ಮಾಡ್ಕೊಂಡು ನಾನು ದೊಡ್ಡವಂತೆ ಅನೌನ್ಸ್ ಮಾಡುವಂತ ಹೇಳಿದ್ರು. ಓಕೆ ಅಂದ. ನೆಕ್ಸ್ಟ್ ಅಂದ, ಯಾವುದು? ಮಧ್ಯದ ಬೆರಳು. ನಿಂದೇನಪ್ಪ ಅಂತ ಕೇಳಿದ. ಈ ಶಕ್ತಿ ಮತ್ತು ಅಧಿಕಾರದ ಮಧ್ಯೆ ನಾ ಇದ್ದೇನೆ. ಮತ್ತ ಈ ಕಡೆ ತೋರ್ ಬೆರಳು ಕಿರು ಬೆರಳು, ಈ ಕಡೆ ಇಬ್ರು ಈ ಕಡೆ ಇಬ್ರು, ಇವರ 4 ಜನರನ್ನ ಸಮಸಮವಾಗಿ ತೂಗಿಸಬಲ್ಲಂತ ಯಜಮಾನಿಕೆ ನನ್ನ ಹಿರಿಯತನ ನನ್ನೊಳಗದ. ಮತ್ತು ಈ 4 ಪೈಕಿ ನಾ ಎತ್ತರಕ್ಕದೇನಿ, ದೊಡ್ಡವನ್ ತಿಳ್ಕೊಂಡ್ರೆ ನನ್ನ ದೊಡ್ಡವನು ಅಂತ ಘೋಷಣೆ ಮಾಡು ಅಂತ ಮಧ್ಯದ ಬೆರಳು ಯಜಮಾನ ಅಂತ. ಸರಿ ಅಂತ. ನೆಕ್ಸ್ಟ್ ಅಲ್ಲ, ಯಾವ ಬೆರಳು? ಉಂಗುರದ ಬೆರಳು. ನಿಂದೇನು ಅಂತ ಕೇಳಿದ. ಅಲ್ಲ ಪರಮಾತ್ಮ, ಶಕ್ತಿ ತಗೊಂಡು ಏನ್ ಮಾಡಾಮದೆ? ಅದು ಹಿಂದಿರ್ತದ, ನಾಳೆ ಹೋಗ್ತದ. ಅಧಿಕಾರ ತಗೊಂಡು ಏನ್ ಮಾಡಾಮದೆ? 5 ವರ್ಷಕ್ಕೆ ಎಬ್ಬಿಸ್ತಾರೋ, 5 ವರ್ಷಕ್ಕೆ ಒಗಿತಾರೋ. ಮತ್ತಿನ್ನ ಹಿರಿಯತನ ಎತ್ತರದಾನ ಅಂದ್ರೆ ಹಿರಿಯ ಆಗಕ್ಕೆ ಬರ್ತದೇನು? ಇಲ್ಲ. ಮತ್ತೆ ನಿಂದೇನು ಅಂತ ಕೇಳಿದಾಗ, ನನ್ನ ಹತ್ರ ಶ್ರೀಮಂತಿಕೆ ಐತೆ ಅಂತ ಹೇಳಿದ್ರು. ಉಂಗರ ಎಲ್ಲ ಹಾಕೋತೀರಿ ನೀವು?
ಶ್ರೀಮಂತಿಕೆ ಅದ, ಸಂಪತ್ತದ. ಈ ಸಮಾಜದೊಳಗ ದೊಡ್ಡ ಅನಿಸ್ಕೋಬೇಕಾದ್ರೆ ಸಂಪತ್ತಿರಬೇಕು. ರೊಕ್ಕಿತ್ತು ಅಂತಾರೆ ಹೆಣಸದ ಗೆದ್ದು ಬರ್ತದ ಹಿಂದ. ಹಾಗಾಗಿ ಈ ಶಕ್ತಿ ಅಧಿಕಾರ ದೊಡ್ಡವರ ಮಧ್ಯೆ ನಾನು ಶ್ರೀಮಂತದೇನೆ, ಶ್ರೀಮಂತವನ್ನ ತೂಗಿಸಿ ನನ್ನ ದೊಡ್ಡವ ಅಂತ ಹೇಳಿ ಘೋಷಣೆ ಮಾಡುವಂತ ಉಂಗುರ ಬೆರಳು ಹೇಳಿತು. 4 ಜನರ ವಾದ ವಿವಾದ ಮುಗಿತು. ಕಡೆಗೆ ಯಾರು ಉಳಿದ್ರು? ಕಿರುಬೆರಳು. ನೀವು ಮಾಡಬೇಡ ಅದನ್ನ ಕೈಯ. ಕಿರುಬೆರಳು ನಿಂದೇನಲಿ ಅಂತ ಕೇಳಿದ. ನಂದು ಏನೂ ಇಲ್ಲ ಅಂತಂದವ. ಮತ್ತೆ ಯಾಕೆ ಬಂದಿ? ಇವ್ರದೆಟ್ಟು ತಾಕತ್ತೈತಿ ನೋಡಾಕ್ ಬಂದೇನಿ ಅಂತ ಹೇಳ್ದ. ನಿನ್ನ ಆಸೆ ಏನಿಲ್ಲೇನು ಅಂತ ಕೇಳಿದ. ಇವ್ರ ಜಗಳ ನಡಕ ನಿನ್ನ ದರ್ಶನ ಮಾಡಿಸ್ಯಾರ ಅಂದ ಬಳಿಕ ಇದಕ್ಕಿಂತ ನಂಗೆ ದೊಡ್ಡದಿನ್ನೇನು ಬೇಕು ಯಪ್ಪ ಪರಮಾತ್ಮ? ನನ್ನ ಯಾರು ಸೃಷ್ಟಿ ಮಾಡ್ಯಾರ ಅನ್ನೋದು ಗೊಂದಲಾಗಿದ್ದೆ. ನೀನ ಸೃಷ್ಟಿ ಮಾಡಿದೆ ಅಂತೇಳಿ ಯಾರೋ ಹೇಳ್ತಿದ್ರು, ಕೇಳ್ತೀನಿ. ಬ್ರಹ್ಮಾನಂದ ಆಶ್ರಮದ ಅಜ್ಜವ್ರು ಹೇಳ್ತಿದ್ರು ಪರಮಾತ್ಮ ಸೃಷ್ಟಿ ಮಾಡ್ಯಾನ ಅಂತ ಹೇಳ್ತಿದ್ರು, ಕೇಳ್ತೀನಿ. ಆದ್ರೆ ಇವ್ರ ಜಗಳದೊಳಗೆ ನಿನ್ನ ದರ್ಶನ ಆತಲ್ಲಪ್ಪ, ಇದಕ್ಕಿಂತ ದೊಡ್ಡ ಪದವಿ ನನಗೆ ಇನ್ನೇನು ಬೇಕು ಅಂತ ಹೇಳಿದಾಗ ಪರಮಾತ್ಮ ನಕ್ಕ ಬಳಿಕ ತನ್ನ ಇಷ್ಟದೊಳಗ ದೊಡ್ಡವ್ರು ಮಾಡ್ಬೇಕಲ್ಲ, ಎಲ್ಲರದು ಮಾರ್ಕ್ ಮಾಡ್ಕೊಂತ ಈ 5 ಬೆರಳಿನೊಳಗ ಕಿರು ಬೆರಳು ದೊಡ್ಡವಂತ ಘೋಷಣೆ ಹಾಕ್ಬಿಟ್ಟ. ಈ 4 ಮಂದಿ ಸುಮ್ಮನೆ ಇರ್ಬೇಕಲ್ಲ. ಶಕ್ತಿ ಇದ್ದವೂ ಗಪ್ಪಾಗ್ಲಿಲ್ಲ, ಅಧಿಕಾರ ಇದ್ದವೂ ಗಪ್ಪಾಗ್ಲಿಲ್ಲ, ಹಿರಿಯನೂ ಗಪ್ಪಾಗ್ಲಿಲ್ಲ, ಶ್ರೀಮಂತ ಗಪ್ಪಾಗ್ಲಿಲ್ಲ. 4ರಲ್ಲಿ ಇರ್ಲಾರ್ದವನೊಳಗೆ ಏನೈತೆ ಅಂತ ದೊಡ್ಡವನು ಮಾಡಿದವ ಅಂತ ದೇವರನ್ನ ಪ್ರಶ್ನೆ ಮಾಡಿದಾಗ ದೇವ್ರು ಹೇಳ್ತಾನ, ನನ್ನ ಕೇಳ್ಬೇಡ, ಅವ ಉತ್ತರ ಕೊಡ್ತಾನ, ಅವನ್ನ ಕೇಳು ಅಂತಂದಾಗ ಕಿರುಬೆರಳು ಎಲ್ಲರೂ ಕಣ್ಣು ಕಿಸದು ಕೇಳಿದ್ರು, ನೀ ಹಂಗಲೇ ದೊಡ್ಡವ ಅಂತೇಳಿ. ಆಗ ಹೇಳ್ತು, ಯಾವ ಸೃಷ್ಟಿಯೊಳಗೆ ಸೃಷ್ಟಿಕರ್ತನಾದ ಪರಮಾತ್ಮ ಈ ಬದುಕಿಗೆ ಇಲ್ಲಿ ಕೈ ಇದ್ದಲ್ಲ, ಈ ಬದುಕಿಗೆ ಆಶ್ರಯವನ್ನ ಕೊಟ್ಟು ಅನ್ನ ನೀರು ಜಲ ಇತ್ಯಾದಿ ಎಲ್ಲವನ್ನ ಕೊಟ್ಟು ಸೇವೆಗೋಸ್ಕರ ಪರಮಾತ್ಮ ನಮ್ಮನ್ನು ಭುವಿ ಕಳಿಸ್ಯಾನಲ್ಲ, ಆ ಭುವಿಗೆ ಕಳಿಸಿದ ಪರಮಾತ್ಮನನ್ನ ಎದ್ದಗಳಿಗೆ ಮೊದಲು ಭೇಟಿಯಾಗವ್ರು ಯಾರು ಅಂತಂದ್ರ ನಾನ ಅಂತ ಹೇಳಿದ್ರು. ಹೆಂಗ ಅಂತದ? ಕೈ ಮುಗಿರಿಗೂ ಎಲ್ಲರೂ ಮೊದಲು ಯಾವ್ದದ? ಮೊದಲು ಭೇಟಿಯಾಗವ್ ನಾನ. ನನ್ನ ನಂತರ ರೊಕ್ಕದವ, ನನ್ನ ನಂತರ ಹಿರಿಯ, ನನ್ನ ನಂತರ ಅಧಿಕಾರ, ನನ್ನ ನಂತರ ಶಕ್ತಿ, ನಾನಿಲ್ದ ನಿಮ್ಮ ಕಡೆ ಏನೂ ಇಲ್ಲ ಅಂತೇಳಿ ಸೇವಾ ಮನೋಭಾವದ ಕಿರುಬೆರಳು ಉತ್ತರ ಕೊಟ್ಟಿದ್ದಲ್ಲ. ನಾವು ಹಂಗ ಸಮಾಜದೊಳಗ ಕಿರು ಬೆರಳಿನಂತೆ ಬದುಕನ್ನು ಕಟ್ಟಿಕೊಳ್ಳಬೇಕು. ಇದು ಶಾಶ್ವತ. ದೇವರು ಮೊದಲು ನಮಗ ಭೇಟಿ ಆಗ್ತಾನೆ, ನಮಗೆ ಇವುದಕ್ಕಿಂತ ಇದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವುದು ನಮ್ಮ ಕೈ ಒಳಗದ ಅನ್ನುವುದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬದುಕು ಸುಗಮವಾಗ್ತದ. ದ ಲೈಫ್ ಇಸ್ ನಾಟ್ ನಥಿಂಗ್, ಜಸ್ಟ್ ಪ್ರಿಪರೇಷನ್ ದ ಡೆತ್ ಅಂತ ಹೇಳ್ಯಾರ ಮಹಾತ್ಮರು. ಹಂಗ ಈ ಸಾವಿಗೆ ಎಡೆಮಾಡಿ ನಿಂತಿರತಕ್ಕಂಥ ಬದುಕು ಬಹಳ ನಶ್ವರವಾದ ಶರೀರದೊಳಗ ಈಶ್ವರನ ಪ್ರಾಪ್ತಿಯಾಗಬೇಕಾಗಿತ್ತು ಅಂತಂದ್ರೆ 3 ಮಾಡಬೇಕು, ಚಿತ್ತಪಲಾಟ 6 ಮಾಡಬೇಕು, ಅವನ ಕೈವಾಸ ಆಗ ತಿಳಿಯುವುದು ಯೋಗಿ ಮುನಿಯಾಟ, ಇದರ ಕೂನ ತಿಳಿಯಬೇಕು ಗುರುವಿನ ಗುರುತ ಅಂತ ಹೇಳ್ಯಾರ. ಗುರುವಿನೊಂದಿಗೆ ಬದುಕನ್ನ ಕಟ್ಟಿಕೊಂಡವನ ಆ ಜೀವನ ಧನ್ಯತೆಯ ದಾರಿಗೆ ಸಾಕ್ತದೆ ಎಂಬತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಿಮವಾಗಿ ಕ್ಯಾರಕುಂಡಕಂದನ ಕೊನೆಯ ಸಂದೇಶವಿದು. ತಾವೆಲ್ಲರೂ ಬದುಕಿನೊಳಗೆ ಅದ್ಭುತವಾದ ಕಾರ್ಯಗಳನ್ನ ಮಾಡಿ ಸಮಾಜದ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾ, ಕೈಗಳಿರುವುದು ದಾನಕ್ಕಾಗಿ, ಕಾಲುಗಳಿರುವುದು ತೀರ್ಥಯಾತ್ರೆಕ್ಕಾಗಿ, ಕಣ್ಣುಗಳಿರುವುದು ಭಗವಂತನ ನೋಡುವುದಕ್ಕಾಗಿ, ಕಿವಿಗಳಿರುವುದು ಪ್ರವಚನವನ್ನು ಆಲಿಸುವುದಕ್ಕಾಗಿ, ಇವನು ಹೊರತುಪಡಿಸಿ ಯಾರ್ಯಾರು ಮಾಡಕತ್ತಿದ್ವು ಅಂದ್ರೆ ಅವು ಮನುಷ್ಯರಲ್ಲ ಎಂಬತಕ್ಕಂಥ ಮಾತನ್ನ ತಾವೆಲ್ಲ ನೆನಪಿನಾಗಿ ಇಟ್ಟುಕೊಂಡು ಮಾಡುವುದಾದರೆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಪವಿತ್ರವಾಗಿರ್ತಕ್ಕಂಥ ಶಿವಲಿಂಗೇಶ್ವರ ಸನ್ನಿಧಿ, ನನ್ನ ಆರಾಧ್ಯ ದೈವ ಆಂಜನೇಯನ ಸನ್ನಿಧಿ ಒಳಗ 2 ದೇವಸ್ಥಾನದ ಗರ್ಭಗುಡಿಗೆ ಹೋದಾಗ ಕೈ ಮುಕ್ಕೊಂಡು ಕೇಳ್ಕೊತೀನಿ. ಹೌದಾ? ಅಜ್ಜನ ಗದ್ದಿಗೆ ಹೋದಾಗ, ಆಂಜನೇಯನ ಗದ್ದಿಗೆ ಹೋದಾಗ ಶರಗವಡ್ಡಿ ಕೈ ಮುಕ್ಕೊಂಡು ನೀವು ಕೇಳಿದ್ರಿ ಏನಂತ? ಗಂಡು ಮಕ್ಕಳು ನೌಕರಿ ಕೊಡಪ್ಪ, ಪಗಾರ ಜಾಸ್ತಿ ಮಾಡಪ್ಪ, ಇನ್ಕ್ರಿಮೆಂಟ್ ಬರ್ಲಪ್ಪ, ಪೆನ್ಷನ್ ಚಲೋ ಕೊಂಡ್ರಲ್ಲಪ್ಪ, ಬೋನಸ್ ಚಲೋ ಬರ್ಲಪ್ಪ ಅಂತ ಇಷ್ಟ ಬೇಡ್ಕೊಳ್ತಾವ. ಭಾಳೇನಿಲ್ಲ. ಈ ಕಬ್ಬಿನ ಸೀಸನ್ ಚಲೋ ರೇಟ್ ಕುಂತು ಕಬ್ಬು ಜಲ್ದಿ ಫ್ಯಾಕ್ಟ್ರಿಗೆ ಹೋಗಿ ಬಿಲ್ ಜಲ್ದಿ ಮನೆಗೆ ಬರ್ಲಿ ಅಂತ ಬೇಡ್ಕೊಳ್ತಾರೆ. ಇದನ್ನ ಬಿಟ್ರೆ ಜಾಸ್ತಿ ಬೇಡ್ಕೊಳ್ಳೋದಿಲ್ಲ ಅವ್ರು. ಮತ್ತೆ ಈ ಕಡೆ ಟರ್ನ್ ಆಗಿ ನಿಮ್ ಕಡೆ ಬನ್ನಿ ಅಂತಂದ್ರೆ ಇದ್ದು ಗುಡಿ ಅಂದೇವ್ರು ಯಾವ್ದು ಓಡೋಗೋ ಹಂಗ ಬೇಡ್ಕೊಳ್ತೇವೆ. ಯಾಕ? ನಕ್ಲೇಸ್ ಕೊಡು, ದಾಬು ಕೊಡು, ಬೋರ್ಮಾಳ್ ಕೊಡು, ಕಾಂಚೀವರಂ ಸೀರೆ ಕೊಡು, ಗಂಡನ ಬೋನಸ್ ಬಂದದ, ಬೋನಸ್ ಒಳಗೆ ನಕ್ಲೇಸ್ ಬರಲಿ ಅಂತ ಬಿಡ್ಕೊ ಅಂದ್ರೆ ದೇವರ ಹತ್ರ ಬಿಡ್ಕೊಳ್ಳೋದಿಲ್ಲ. ಯಾವ ನೀವು ಚಲೋ, ನಮ್ಮ ಕಡೆ ಬಹಳ ಸುಮಾರು ಅದಾರ, ನೀವು ಎಲ್ಲ ಚಲೋ, ನೀವೆಲ್ಲ ಅಕ್ಕಮಾದೇವಿ ಇದ್ದಂಗ. ನಮ್ಮ ಕಡೆದವ್ರದ್ದು ಇದೆಲ್ಲ ಬೇಡಿಕೆ, ನೀವೆಲ್ಲ ನೀವು ಒಳ್ಳೆಯವರು, ಒಳ್ಳೇದೇ ಬೇಡ್ಕೊ. ನಮ್ಮ ಕಡೆ ಇದನ್ನ ಬೇಡ್ಕೊಳ್ತಾರ.
ನೀವೇನ್ ಬೆಳ್ಕೊಳ್ಳೋದಿಲ್ಲ. ಯಾಕಂದ್ರೆ ನಿಮ್ ಊರ್ ದಾಟಿ ನಾಲ್ಕು ಹುಕ್ಕೇರಿ ಹೋಗ್ಬೇಕಲ್ಲ. ನಮ್ಮ ಊರಾನ ಆಕಿ ಏನ್ ಮಾಡಿದ್ಲು, ರೇಣುಕಾ ಎಲ್ಲವನ್ ಗುಡಿಗೆ ಹೋದಾಗ ನಾನು ಫೋನ್ ಮಾಡಿದ್ದೆ, ಅಜ್ಜರ ಸೌದತ್ತಿಗೆ ಬಂದೇನ್ರಿ ಅಂತಂದು. ಯಾಕೆ ಹೋಗಿ ಅಂತ ಕೇಳಿದೆ ನಾನು. ಎಲ್ಲವನ್ನ ಭೇಟಿ ಆಗಕ್ ಬಂದೇನಿ ಅಂತಂದು. ಅದು ಭೇಟಿ ಆಗ್ಬೇಕು, ನಂದು ಒಂದು ಪ್ರಾರ್ಥನೆ ಸಲ್ಲಿಸ ಬಾ ಅಂತ ಹೇಳಿದೆ. ಆಕಿ ಇಲ್ರಿ ನಿಮ್ಮ ಹತ್ರ ಏನೋ ಕೇಳಾಕ್ ಫೋನ್ ಹಚ್ಚಿನಿ, ನೀವೇನ ಇಡ್ರಿ ನೀವು ಫೋನ್ ಅಂತ ಆಕೆ ಫೋನ್ ಕಟ್ ಮಾಡಿ. ಆಗಬಾರ್ದು ಬಿಡು ಅಂತಂದೆ. ಒಂದು ತಾಸ ಆದ ಬಳಿಕ ಮತ್ತೆ ಫೋನ್ ಮಾಡಿದ್ವಿ. ಅಜ್ಜರ ದರ್ಶನ ಮುಗಿಸ್ಕೊಂಡು ಹೊರಗೆ ಬನ್ರಿ, ನೀವು ಫೋನ್ ಮಾಡಿ. ಯಾಕೆ ಫೋನ್ ಮಾಡಿದ್ದಂಗೆ ಅಂತಂದೆ. ಎಲ್ಲವನಂತೆ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರಿಪ್ಪ. ಏನಿಲ್ರಿ, ಮೊನ್ನೆ ದೀಪಾವಳಿಯಾಗ ನಮ್ಮ ಯಜಮಾನ ಕುಡಿದ ನಿಷೇಧದೊಳಗೆ ಒಂದು ಲಾಟ್ರಿ ಹರಿದ. ಆ ಲಾಟ್ರಿ ಡೇಟಾ ನಾಳೆ ಅನೌನ್ಸ್ಮೆಂಟ್ ಅದ. ಅದಕ್ಕೆ ಎಲ್ಲವನ್ನ ಗುಡಿಗೆ ಬಂದು ದೀಪ ಹಚ್ಚಿ ಭಂಡಾರ ಹಾರಿಸಿ ಹೂ ಹಾರಿಸಿ ಒಂದು ಸಂಕಲ್ಪ ಮಾಡಿ. ಏನಂತ, ನನ್ನ ಗಂಡ ಹರದ ಲಾಟ್ರಿಗೆ, ರೇಣುಕಾ ಎಲ್ಲವ ನನ್ನ ಗಂಡ ಹರದ ಲಾಟ್ರಿಗೆ ಬಂಪರ್ ಆಫರ್ ಕೊಟ್ಟೆ ಅಂತಂದ್ರೆ ನಿನಗೊಂದು ಹಸರ ಜಂಪರ್ ಕೊಡ್ತೇನೆ ಅಂತ ಬೇಡ್ಕೊಂಡೇನ್ರಿ. ಎಕ್ಸ್ಪೆಕ್ಟೇಷನ್ ಕೋಟಿ ಗಂಟ್ಲೆ ಅದ, ಪ್ರೆಸೆಂಟೇಷನ್ ಜಂಪರ್ ಪೀಸ್ನಾಗ ಮುಗಿಸ. ನಮ್ಮ ಕಡೆದಾಕ್ಯವ, ನಿಮ್ಮ ಕಡೆದಾಕಲ್ಲ. ಹಂಗ ನೀವು ಹೇಳ್ಕೊಳ್ಳಿ. ಬದುಕು, ಬಂಗಾರ, ಬೆಳ್ಳಿ, ಆಸ್ತಿ, ಅಧಿಕಾರ ಇತ್ಯಾದಿ ಇತ್ಯಾದಿ ನಿಮ್ಮ ವೈಯಕ್ತಿಕ ಬೇಡಿಕೆಗಳೇನಿದ್ದಾವು ಎಲ್ಲವನ್ನೂ ಬೇಡ್ಕೊಳ್ರಿ. ಐ ಡೋಂಟ್ ನೋ ಅದು ಯುವರ್ ಪರ್ಸನಲ್ ಮ್ಯಾಟರ್. ಬಿಕಾಸ್ ಭಗವಂತನ ಸನ್ನಿಧಾನದೊಳಗ, ಗುರುವಿನ ಸನ್ನಿಧಾನದೊಳಗ ನೀವು ನಿಮ್ಮ ಬೇಡಿಕೆಗಳನ್ನ ಬೇಡಿಕೊಂಡ ನಂತರ ಈ ಕ್ಯಾರಗುಡ್ಡ ಕಂದನ ಎರಡು ಬೇಡಿಕೆಗಳನ್ನು ಬೇಡ್ಕೊಳ್ಬೇಡಿ. ಎರಡು ನಿಮಗೆಲ್ಲ ಮುಗಿದು ಬಳಕೆ ಬಾ. ಲಾಸ್ಟಿಗೆ ನನ್ನ ಎರಡು ಏನು, ಆ ಶಿವಲಿಂಗೇಶ ಇಡೀ ಮನಕುಲಕ್ಕೆ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಭಾವದಿಂದ ಎತ್ತನ್ನ ತನ್ನ ಸೊತ್ತಾಗಿಸಿ, ನೇಗಿಲನ್ನ ತನ್ನ ಹೆಗಲಾಗಿಸಿ, ಮಳೆರಾಯನನ್ನ ತನ್ನ ಮನೆದೇವರನ್ನಾಗಿಸಿಕೊಂಡು ಎಲ್ಲರಿಗೂ ಮುಕ್ತವಾಗಿ ಅನ್ನವನ್ನ ನೀಡತಕ್ಕಂಥ ನನ್ನ ದೇಶದ ಅನ್ನದಾತನಾದ ರೈತ ಕುಲಕ್ಕ, ಹೇ ಶಿವಲಿಂಗೇಶ, ಕಾಲಕ್ಕೆ ತಕ್ಕಂತ ಮಳಿ ಕೊಡು, ಮಳೆಗೆ ತಕ್ಕಂತ ಬೆಳೆ ಕೊಡು, ಬೆಳೆಗೆ ಒಂದು ಒಳ್ಳೆ ಬೆಲೆ ಕೊಟ್ಟು ಕಣ್ಣೀರಿನಿಂದ ರೈತ ಕುಲವನ್ನು ಪಾರ ಮಾಡು ಅಂತ ಹೇಳಿ ರೈತರಿಗೋಸ್ಕರ ಇದು ಅರ್ಜುನ ಗದಿಗೆ ಹತ್ರ ಬೆಳ್ಕೊಡ್ರಿ. ಒಂದು ಸಂಕಲ್ಪ ರೈತ ಕುಲಕ್ಕ, ಇನ್ನೊಂದು ಸಂಕಲ್ಪ ಯಾರಿಗೋಸ್ಕರ ಅಂತಂದ್ರೆ ನನ್ನ ದೇಶ, ನನ್ನ ಜನ, ನನ್ನ ಪ್ರಾಣ ಮಾನ ಧನ ತೀರಿಸುವೆ ಅವರೆಲ್ಲರ ಋಣ. ಈ ಒಂದೇ ಒಳ್ಳೆ ಸುದಿನ ಅಂತ ತಿಳ್ಕೊಂಡು ಜಾತಿ, ಮತ, ಪಂಥ, ಕುಲ, ಗೋತ್ರ, ಸೂತ್ರ, ವೇದ, ಭಾವ, ಬಡವ, ದಲಿತ ಎಂಬುದನ್ನು ಯಾವುದನ್ನೂ ಲೆಕ್ಕಿಸದೆ, ಯಾವ ತಾಯಿಯ ಗರ್ಭದೊಳಗೆ ಹುಟ್ಟ್ಯಾನೋ ಗೊತ್ತಿಲ್ಲ ಪುಣ್ಯಾತ್ಮ, ಆದರೆ ನಮ್ಮ ನಿಮ್ಮೆಲ್ಲರ ಪ್ರಾಣದ ರಕ್ಷಣೆಗೆ ತನ್ನ ಪ್ರಾಣದ ಹಂಗ ತೊರೆದು ಭಾರತಾಂಬೆ ಗಡಿ ಕಾಯ್ತಕ್ಕಂಥ ನನ್ನ ದೇಶದ ಸೈನಿಕನಿಗೆ ಹೇ ಶಿವಲಿಂಗೇಶ ಭುಜಕ್ಕೆ ಶಕ್ತಿ ಕೊಡು, ಬದ್ಧ ವೈರಿಗಳ ವಿರುದ್ಧ ಹೋರಾಡಿ ಮರಳಿ ನನ್ನ ಸೈನಿಕ ಜೀವಂತವಾಗಿ ಬರ್ಲಿಪ್ಪ ಅಂತ ಹೇಳಿ ಈ ದೇಶದ ಸೈನಿಕರಿಗೋಸ್ಕರ ಒಂದು ಸಂಕಲ್ಪ. ಅನ್ನ ಕೊಡೋ ರೈತ, ದೇಶ ಕಾಯುವ ಸೈನಿಕ, ಇವೆರಡು ಬೇಡಿಕೆಗಳನ್ನ ಬೇಡ್ಕೊಂಡ್ರೆ ಈ ಭಾರತ ಅನ್ನೋದು ಗಟ್ಟಿಮುಟ್ಟಾಗಿ ನಿಂತ್ಕೊಳ್ತದೆ. ಯಾಕ, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಒಂದ ವರ್ಷ ಹೆಗಲ ಮ್ಯಾಗಿನ ನೊಗ ತನ್ನ ರೈತ ಮನುಷ್ಯ ಒಗದ ಅಂತಂದ್ರ ಮಣ್ಣು ತಿನ್ನಬೇಕಾಗ್ತದ. ಅವ ಗನ್ ಒಗದ ಅಂತಂದ್ರ ನಾವೆಲ್ಲ ಮಣ್ಣಾಗ ಹೋಗ್ಬೇಕಾಗ್ತದ. ಅವನ ಹೆಗಲ ಮೇಲೆ ಗನ್ ಇರಬೇಕು, ರೈತನ ಹೆಗಲ ಮೇಲೆ ನೊಗ ಇರ್ಬೇಕು. ಇವೆರಡೂ ಗಟ್ಟಿ ಇರ್ಬೇಕಂದ್ರೆ ನಮ್ಮ ಪ್ರಾರ್ಥನೆ ಗಟ್ಟಿರ್ಬೇಕು. ಅವೆರಡು ಪ್ರಾರ್ಥನೆಯನ್ನ ಮಾಡ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಚಗಿರಿಯ ಎಲ್ಲ ಸದ್ಗುರುಗಳು, ಆದಿ ಮೂಲ ಪುರುಷ ಗುರುಲಿಂಗ ಜಂಗಮರಾದಿಯಾಗಿ ಭೌಸಾಯಿ ಮಹಾರಾಜರು, ನಿರ್ಮಲ್ಲೇಶ್ವರ ಮಹಾರಾಜರು, ಔಜೀಕರ ಮಹಾರಾಜರು, ಮಾಧವಾನಂದ ಪ್ರಭುಗಳು, ಈ ನಾಡಿನ ಎಲ್ಲ ಚೇತನ ಮಹಾಂತ ಜ್ಞಾನಿಗಳೆಲ್ಲರೂ ಕೂಡ ನಿಮ್ಮನ್ನ ಹರಸಲಿ, ಉದ್ಧರಿಸಲಿ. ಈ ಪವಿತ್ರಪುರದ ಆರಾಧ್ಯ ದೈವನ ಸಾನ್ನಿಧ್ಯದ ಕೃಪಾ ಆಶೀರ್ವಾದ ಸದಾವಕಾಲ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಕೈಗೆ ಶೃಂಗಾರ ಆಭರಣವಲ್ಲ, ನಮ್ಮ ಕೈಗೆ ಶೃಂಗಾರ ಆಭರಣವಲ್ಲ, ದಾನ ಧರ್ಮಾದಿಗಳೇ ಈ ಕೈಗೆ ಆಭರಣ ಅಂತ ತಿಳ್ಕೊಂಡು ಅಚ್ಚೋರು ಹೇಳಿದಾಗ ಒಂದೊಳ್ಳೆ ದಾನ, ಒಂದೊಳ್ಳೆ ಧರ್ಮ, ಒಂದೊಳ್ಳೆ ಪುಣ್ಯದ ಕೆಲಸ ಮಾಡಿದ್ರೆ ಈ ಮನುಷ್ಯ ಜನ್ಮಕ್ಕೆ ಮುಕ್ತಿ ಸಿಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಕರೆಸಿ ಎರಡು ಮಾತುಗಳನ್ನ ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಟ್ರಸ್ಟ್ ಕಮಿಟಿ ಸದಸ್ಯರಿಗೂ, ಈ ಪುರದ ಎಲ್ಲ ಗ್ರಾಮಸ್ಥರಿಗೂ, ಕಾರಣ ಸೈದಾಪುರಕ್ಕೆ ಮೊಟ್ಟ ಮೊದಲನೇ ಬಾರಿಯ ಕಾರ್ಯಕ್ರಮ ನಂದು ಫ್ಯಾಕ್ಟ್ರಿ ಕಾರ್ಯಕ್ರಮ ಬರ್ತಿದ್ದೆ ನಮ್ಮ ಮಠದ್ದು. ಮೊಟ್ಟ ಮೊದಲೇ ಗ್ರಾಮಕ್ಕೆ ಬಂದೀನಿ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಇಚ್ಛಾಶಕ್ತಿ ಭಗವಂತನಿಗೆ ಮುಟ್ಲಿ.
ನಿಮ್ಮೆಲ್ಲರ ಕನಸು ನನಸಾಗಲಿ, ಓದುವ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಲಿ, ದುಡಿಯುವ ಕೈಗಳಿಗೆ ಬಲ ತುಂಬಲಿ, ರೈತ ಕುಲಕ್ಕೆ ಆಶ್ರಯವಾಗಲಿ, ಎಲ್ಲ ಉದ್ಯೋಗಿಗಳಿಗೆ ಉದ್ಧಾರ ಗತಿಗೆ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾತು ಗೌರವ ಕೊಡ್ತಾರೆ. ಸತ್ಯಂ ಶಿವಂ ಸುಂದರಂ.